ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 19ನೇ ಕಂತು ಏನಾಯಿತು, ಇವಾಗ ಜಮಾ ಆಗ್ತಾ ಇದೆಯಾ ಇಲ್ವಾ, ಅಲ್ಲಿಗೆ ಸ್ಟಾಪ್ ಆಗಿದೆಯಾ, ಮತ್ತು ಅದರ ಜೊತೆಯಲ್ಲಿ ಅದರಲ್ಲೂ ಕೂಡ ಈ ಗೃಹಲಕ್ಷ್ಮಿಯರಿಗೆ ನಿನ್ನೆ CM ಸಿದ್ದರಾಮಯ್ಯನವ್ರ ಕಡೆಯಿಂದ ಒಂದು ಗುಡ್ ನ್ಯೂಸ್ ಇದೆ. ಏನು ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗ ಹೇಳಬೇಕು ಅಂದರೆ, ಅನ್ನಭಾಗ್ಯ ಯೋಜನೆಯಡಿ ಜನವರಿ ತಿಂಗಳ ಹಣ ಬರೋದು ಬಾಕಿ ಇದೆ. ಇನ್ಯಾರ್ಯಾರಿಗೆ ಡಿಸೆಂಬರ್ ತಿಂಗಳ ಹಣ ಬಂದಿಲ್ಲ, ಜನವರಿ ಮತ್ತು ಡಿಸೆಂಬರ್ ತಿಂಗಳ ಹಣ ಬರೋದು ಬಾಕಿ ಇದೆ. ಫೆಬ್ರವರಿ ತಿಂಗಳ ಹಣ ಬಂದಿಲ್ಲ ಅಂತ ಕೆಲವರು ಕಮೆಂಟ್ ಮಾಡ್ತಾ ಇದ್ರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಫೆಬ್ರವರಿಯಿಂದಲೇ ರಾಜ್ಯ ಸರ್ಕಾರ 10 kg ಅಕ್ಕಿಯನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದೆ. ಅಂದರೆ 5 kg ಅಡಿಷ್ನಲ್ ಏನು ಅಮೌಂಟ್ ಕೊಡ್ತಾಯಿದ್ರು ಅದ್ರ ಬದಲು 5 kg ಅಕ್ಕಿಯನ್ನೇ ಕೊಡಲಿಕ್ಕೆ ಅಂಥೇಳಿ ಆಲ್ರೆಡಿ ಕೊಡ್ತಾ ಇದೆ. ಹಾಗಾಗಿ ಮತ್ತೆ ಈಗ ಇನ್ನು ಅನ್ನಭಾಗ್ಯ DBT ಹಣ ಇನ್ನು ಮುಂದೆ ಯಾರಿಗೂ ಕೂಡ ಬರೋದಿಲ್ಲ. ಫೆಬ್ರವರಿಯಿಂದನೇ ಅದು ಕಟ್ ಆಗಿದೆ, ಓಕೆನಾ. ಹಾಗಾಗಿ ಇನ್ನು ಹಣ ಕೊಡುವಂಥ ಯೋಜನೆಗಳೇನಪ್ಪ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಮಹಿಳೆಯರಿಗೆ ಅಮೌಂಟನ್ನು ಜಮಾ ಮಾಡಬೇಕು. ಯುವ ನಿಧಿ ಹಣ ಪ್ರತಿ ತಿಂಗಳು ಅಮೌಂಟನ್ನು ಜಮಾ ಮಾಡಬೇಕು. ಈ ರೀತಿ ಇದನ್ನು ಜಮಾ ಮಾಡುವಂಥ ಪ್ರಕ್ರಿಯೆಯಲ್ಲಿ 3-4 ತಿಂಗಳು ಆಲ್ರೆಡಿ ಡಿಲೇ ಆಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿರೋಧ ಪಕ್ಷದವರಾಗಿರ್ಬೋದು, ಸಾಕಷ್ಟು ಜನ ಇಲ್ಲ ಇದು ಸರ್ಕಾರದಲ್ಲಿ ಹಣದ ಕೊರತೆ ಇದೆ, ಜಮಾ ಮಾಡೋದಕ್ಕೆ ಇನ್ನು ಮುಂದೆ ಕಷ್ಟ ಆಗುತ್ತೆ, ಇನ್ನು ಮುಂದೆ ಬಂದ್ ಮಾಡಿಬಿಡ್ತಾರೆ, ಈ ರೀತಿಯಾಗಿ ಸುದ್ದಿಗಳು ಹರಿದಾಡ್ತಾ ಇದೆ. ಇದ್ರ ಬಗ್ಗೆ ನಿನ್ನೆ CM ಸಿದ್ದರಾಮಯ್ಯನವರು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ನಾವು ಯಾವುದನ್ನು ಕೂಡ ಬಂದ್ ಮಾಡ್ತಾ ಇಲ್ಲ. ಅದರಲ್ಲೂ ಕೂಡ ನಾವು ಈಗ 3.5 ಲಕ್ಷ ಕೋಟಿಯಿಂದ 4 ಲಕ್ಷ ಕೋಟಿ ಬಡ್ಜೆಟ್ಗೆ ನಾವು ಬಡ್ಜೆಟನ್ನು ಮೀಸಲಾಗಿ ಇಟ್ಟಿದ್ದೇವೆ. ಅದರಲ್ಲೂ ಈ 5 ಗ್ಯಾರಂಟಿಗಳಿಗೆ 50,000 ಕೋಟಿ ಹಣವನ್ನು ಮೀಸಲಾಗಿ ಇಟ್ಟಿದ್ದೇವೆ. ಅಭಿವೃದ್ಧಿ ಕಾರ್ಯಗಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂಥೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಡ್ಜೆಟ್ಟಲ್ಲಿ ನಮಗೆ ಅಭಿವೃದ್ಧಿಯ ಜೊತೆಗೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನವನ್ನು ಕೂಡ ನಾವು ನಿರಂತರವಾಗಿ ಮಾಡ್ತೇವೆ. ಯಾವುದೇ ರೀತಿ ಯಾರು ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ನೇರವಾಗಿ DBT ಮೂಲಕ ಮಹಿಳೆಯರಿಗೆ ಹಣ ಜಮಾ ಮಾಡೋದ್ರಿಂದ ಅದು ಮಧ್ಯಮ ವರ್ಗದವರು, ಬಡ ಮಹಿಳೆಯರು ಆ ಹಣವನ್ನು ಮತ್ತೆ ಯಾವುದಾದ್ರೂ ಅವರ ಒಂದು ಬಳಕೆಗೆ ಅಂತ ಯೂಸ್ ಮಾಡಿಕೊಂಡಾಗ ಆ ಹಣ ಮತ್ತೆ ಇಂಡೈರೆಕ್ಟಾಗಿ ಗೌರ್ಮೆಂಟಿಗೆ ಬರುತ್ತೆ. ಮಹಿಳೆಯರಿಗೆ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ. ಅಲ್ಲಿ ನಮಗೆ ಕರ್ನಾಟಕ ಸರ್ಕಾರದ GDP ಕೂಡ ಜಾಸ್ತಿ ಆಗುತ್ತೆ ಅನ್ನೋದು CM ಸಿದ್ದರಾಮಯ್ಯನವರ ಕಾನ್ಸೆಪ್ಟು. ಖಂಡಿತವಾಗ್ಲೂ ಇದು ಒಳ್ಳೆ ಬೆಳವಣಿಗೆನೇ. ಬಟ್ ಆದರೆ ಯಾವುದೇ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತರೋದಕ್ಕಿಂತ ಮೊದಲು ಅದರ ಒಂದು ಆಯವ್ಯಯ ಎಲ್ಲವನ್ನು ಕೂಡ ನೋಡ್ಕೋಬೇಕಾಗತ್ತೆ. ಅದರ ಜೊತೆಯಲ್ಲಿ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಹಣ ಇಷ್ಟು ಹೆಚ್ಚು ಕಡಿಮೆ 18 ಕಂತುಗಳು ಅಂದರೆ 36,000 ರೂಪಾಯಿಯನ್ನು ಪ್ರತಿ ಮಹಿಳೆಯರಿಗೆ ಜಮಾ ಮಾಡಿರುವಂತಹ ರಾಜ್ಯ ಸರ್ಕಾರ ಇದನ್ನು ಕರೆಕ್ಟಾಗಿ ಮುಂದುವರಿಸ್ಕೊಂಡು ಹೋಗಬೇಕು. ಮಹಿಳೆಯರ ಆಕ್ಷೇಪಕ್ಕೆ ಗುರಿಯಾಗದೆ ಕೊಡ್ತಾರೆ. ಪ್ರತಿ ತಿಂಗಳು ಕರೆಕ್ಟಾಗಿ ಮಹಿಳೆಯರ ಖಾತೆಗೆ ಹಣ ಜಮಾ ಮಾಡಿದ್ರೆ ಅವ್ರಿಗೆ ಇನ್ನೂ ಕೂಡ ಒಂದು ಒಳ್ಳೆ ಹೆಸರು ಇರುತ್ತೆ ಅಂತ ಹೇಳ್ಬೋದು. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಅದರ ಜೊತೆಯಲ್ಲಿ 19ನೇ ಕಂತು ಏನು ಒಂದಿಷ್ಟು ಜನರಿಗೆ ಜಮಾ ಆಯಿತು, ಒಂದು 50,000 ಒಳಗಡೆ ಅಷ್ಟು ಜನರಿಗೆ ಜಮಾ ಆಯಿತು. ಅದು ಅಲ್ಲಿಗೆ ಜಮಾ ಆಗಿ ಏನೋ ಪ್ರಾಬ್ಲಮ್ ಆಗಿದೆ, ಟೆಕ್ನಿಕಲ್ ಇಶ್ಯೂ ಆಗಿದೆ. ಅದರಿಂದ ನಿಮಗೆ ಬಿಡುಗಡೆ ಹಂತಕ್ಕೆ ಬಂದಾಗ ಮತ್ತೆ ಸರ್ಕಾರ ವಾಪಸ್ ಹಣ ತೆಗೆದುಕೊಳ್ಳುವಂಥ ಸ್ಥಿತಿ ಖಂಡಿತವಾಗ್ಲೂ ಇಲ್ಲ. ಎಲ್ಲರ ಖಾತೆಗೂ ಕೂಡ ಶೀಘ್ರದಲ್ಲೇ ಹಣ ಜಮಾ ಆಗುತ್ತೆ. ನಿಮಗೂ ಏನಾದರೂ ಹಣ ಜಮಾ ಆದರೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಕೌಂಟನ್ನು ಫಾಲೋ ಮಾಡಿಕೊಂಡು ನಿಮ್ಮ ಡೈರೆಕ್ಟ್ ಸ್ಕ್ರೀನ್ಶಾಟನ್ನು ಕಳಿಸಿ. ಈ ವಿಡಿಯೋ ಮಾಡಿದ ನಂತರ ಕೆಲವೊಬ್ಬೊಬ್ಬರು ಕಮೆಂಟ್ ಮಾಡೋರು ಇರ್ತೀರ, ದಿನಕ್ಕೊಂದು ನೀವೇ ಕಥೆನ ಸೃಷ್ಟಿ ಮಾಡಿ ಹೇಳ್ತೀರಾ ಅಂತ. ನಾನೇನು CM ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿರುವಂತಹ ಪ್ರೂಫನ್ನು ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ನಲ್ಲಿ ಹಾಕಿದ್ದೀನಿ. ತಪ್ಪದೇ ಎಲ್ಲರೂ ಕೂಡ ನೋಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.